ಯಾರೊಬ್ಬರಿಗೂ ಆ ಭಾಗ್ಯದ ಹಣ ₹1 ಬರ್ತಿಲ್ಲ. ಅದರಿಂದ ನನಗೆ ಗೊತ್ತಿಲ್ಲ ಅದು ಈ ಸರ್ಕಾರ ಇದು ಅಧಿಕಾರದ ಕಿತ್ತಾಟ. DK ಶಿವಕುಮಾರ್ ಅವ್ರು ನಾನು ಮುಖ್ಯಮಂತ್ರಿ ಆಗಬೇಕು, MB ಪಾಟೀಲ್ ನಾನು ಆಗಬೇಕು, ಸತೀಶ್ ಜಾರಕಿಹೊಳಿ ನಾನು ಆಗಬೇಕು, G ಪರಮೇಶ್ ಸಾಹೇಬರು ನಾನು ಆಗಬೇಕು ಅಂತೇಳಿ ಅವರೆಲ್ಲೋ ಯಾವ ದೇವಸ್ಥಾನ ಮಧ್ಯಪ್ರದೇಶದಲ್ಲಿ ಇದೆಯಲ್ಲ ಏನದು ಮಹಾಕಾಳೇಶ್ವರನ ಟೆಂಪಲ್ಗೆ ಹೋಗಿ ಪ್ರಾರ್ಥನೆ ಮಾಡ್ಕೊಂಬಂದರು. ಅಲ್ಲಿ ಹೋದರೆ ಎಲ್ಲ ಇಷ್ಟಾರ್ಥಗಳು ಈಡೇರ್ತದೆ ಅಂತೇಳಿ ಮೊನ್ನೆ ಏನೋ ಅಲ್ಲಿ ಹೋಗಿದ್ರು ಅಂತ ಯಾರೋ ಸ್ಟೇಟಸಲ್ಲಿ ಹಾಕ್ಕೊಂಡಿದ್ರು. ಆ ನಾಗಣ್ಣ ಅಂತ ಒಬ್ಬರು ಸ್ಪೆಷಲ್ ಆಫೀಸರ್ ಅವನು ಬೇರೆ ಗುರುವಯ್ಯನ ಹತ್ರ ಬೇರೆ ಹೇಳ್ಸವ್ರೆ ಇವ್ರು ಮುಖ್ಯಮಂತ್ರಿ ಶೀಘ್ರದಲ್ಲೇ ಆಗ್ತಾರೆ ಅಂತ. ಹಂಗೆ ಈಗ ಇದು ಯಕ್ಷ ಪ್ರಶ್ನೆ ಸರ್ಕಾರ ಯಾರಾಗ್ತಾರೆ ಅಂದು ಅದು $1000 ಕ್ವಶನ್ ಅಲ್ಲ. ಅದು ಕಾಂಗ್ರೆಸ್ ಹೈಕಮಾಂಡ್ ಬಿಟ್ಟಂತ ವಿಷಯ. ನನಗೆ ಯಾಕೆ ಕೇಳಿಸ್ತೀರಾ? ನಿಮ್ಗೇನೋ ಸುದ್ದಿ ಬೇಕಂತ ನನ್ನ ಬಾಯಲ್ಲಿ ಯಾಕೆ ಆಡಿಸ್ತೀರಪ್ಪ? ನನಗೆ ಗೊತ್ತಿಲ್ಲಪ್ಪ. ಕಾಂಗ್ರೆಸ್ಸಲ್ಲಿ ನೋಡ್ರಿ, ಅಲ್ಲಿ ಸಿದ್ದರಾಮಯ್ಯ ನಾನೇ ಇರಬೇಕು ಅಂತೇಳಿ ಇವರು ಯಾರೋ ಬೈರತಿ ಸುರೇಶ್ ಅವರು ಹೇಳಿದ್ದಾರೆ 5 ವರ್ಷ ಇವರೇ ಇರ್ತಾರೆ ಅಂತ. ನಮಗೆ ಗೊತ್ತಿಲ್ಲ ಅವ್ರ ಆಂತರಿಕ ವಿಷಯ. ನಮಗೇನಂದರೆ ಕಳಕಳಿ ಅಂದರೆ ಇಂಥ ಒಂದು ನೀಚ ಸರ್ಕಾರ, ಇಂಥ ಒಂದು ದರಿದ್ರ ಸರ್ಕಾರ, ಇಂಥ ಒಂದು ದಿವಾಳಿ ಸರ್ಕಾರ ಕರ್ನಾಟಕಕ್ಕೆ ಬಂದು ಇಡೀ ವ್ಯವಸ್ಥೆನ 3ನೇ ಸ್ಥಾನದಲ್ಲಿ 5ನೇ ಸ್ಥಾನದಲ್ಲಿ ಇದ್ದಂಥ ಕರ್ನಾಟಕ ಇವತ್ತು 30ನೇ ಸ್ಥಾನಕ್ಕೆ ಹೋಗಿದೆ. ಅದೇ ನಮಗೆ ಬೇಸರ. ನೀನು ನೋಡಪ್ಪ, ರಾಜಕೀಯ ಮಾತಾಡಬೇಕು ಅಂದರೆ ವಿಧಾನಸೌಧದಲ್ಲಿ ಮಾತಾಡೋಣ. ಇಲ್ಲಿ ಮಾತಾಡಿ ಏನು ಪ್ರಯೋಜನ? ನಾನು ಹೇಳ್ದಂಗೆ ನಡೆಯುತ್ತಾ? ನಾನು ಹೇಳಿದ್ರೆ ನಿಮ್ಗೇನೋ ಸುದ್ದಿ ಬೇಕು, ನಾನು ಬಾಯಲ್ಲಿ ಏನೋ ಹೇಳಿಸ್ತೀರಾ? ಯಾರೂ ಆಗಲ್ಲ. DK ಶಿವಕುಮಾರ್ 100ಕ್ಕೆ 100 ಆಗ್ತಾರೆ ಅನ್ನೋದು ಕಾಂಗ್ರೆಸ್ನವ್ರು ಹೇಳ್ತಾರೆ, ಮಾಡ್ತಾರೆ ಅಂತ. ಅದು ನೋಡೋಣ. ನಮ್ಮ ಜಿಲ್ಲೆಯವರು ಆದರೆ ನಮಗೇನು ರೀ ಸಂತೋಷನೇ. ಪರಮೇಶ್ವರ್ ಆದರೆ ನಾವು ನಿಜವಾಗ್ಲೂ ಸ್ವಾಗತ ಮಾಡ್ತೀವಿ. ಯಾಕೆಂದರೆ ಈಗ ಸೋಮಣ್ಣವರು ಈಗ ಮಂತ್ರಿ ಆಗಿದ್ದಾರೆ, ರೈಲ್ವೆ ಮಂತ್ರಿ. ಏನೋ ಜಿಲ್ಲೆಗೆ ಒಂದಷ್ಟು ಒಳ್ಳೆ ಕೆಲಸ ಆಗ್ತಿದೆ. ಅದೇ ರೀತಿ ಪರಮೇಶ್ವರ್ ಆದರೆ ಖಂಡಿತ ಒಂದು 20% ಒಳ್ಳೆ ಕೆಲಸ ಆಗುತ್ತೆ ತಮ್ಮ ಜಿಲ್ಲೆ ಅಂತೇಳಿ ಮಾಡ್ತಾರೆ. ನಾನೇ ತುಂಬ ಹೃದಯದಿಂದ ಅವ್ರಿಗೆ ಒಂದು ಬೆಳ್ಳಿ ಗದೆ ಕೊಟ್ಟು ಸನ್ಮಾನ ಮಾಡ್ತೀವಿ. ಏನಿದೆ ಪಕ್ಷಾತೀತವಾಗಿ ಮಾಡ್ತೀವಿ ನಾವು ಪರಮೇಶ್ವರ್ ಆದರೆ. ನೋಡ್ರಿ, ಇದು ಭವಿಷ್ಯ ಹೇಳಕ್ಕೆ ಕವಡೆ ಹಾಕಕ್ಕೆ ನಾನು ಶಾಸ್ತ್ರದವನಲ್ಲ. ಇದು ಕೇಳ್ರಿ, ನಾನು ಅಸ್ಟ್ರಾಲಜರ್ ಅಲ್ಲ. ಇಸ್ ವೆರಿ ಕ್ಲಿಯರ್, ದಿಸ್ ಗವರ್ಮೆಂಟ್ ವಿಲ್ ಕೊಲಾಪ್ಸ್ ವಿತ್ ದ ಇನ್ನರ್ ಫೈಟ್ ವಿತ್ ದ ಕಾಂಗ್ರೆಸ್. ಇದು ನೋಡ್ರಿ, ಅಶೋಕ್ ಅವರಿಂದ ಮಾತಾಡೋದು ಪ್ರಮೇಯನೇ ಅಲ್ಲ. ಅದು ಕಾಂಗ್ರೆಸ್ಸಿನ ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರಗಳಿವೆಲ್ಲ. ಯಾರು ಮುಖ್ಯಮಂತ್ರಿ ಮಾಡಬೇಕು, ಯಾರು ಎಷ್ಟು ದಿನ ಇರಬೇಕು ಅನ್ನೋದು ಅವ್ರು ನಿರ್ಣಯ ಮಾಡ್ತಾರೆ. ಆದರೆ ಮೇಲ್ನೋಟಕ್ಕಂತೂ ಗೊತ್ತಾಗುತ್ತೆ ಅಲ್ಲಲ್ಲಿ ಆಂತರಿಕ ಕಚ್ಚಾಟ ಇದೆ. ನಾನು ಆಗಬೇಕು ಸಿದ್ದರಾಮಯ್ಯನವ್ರು ಇಳಿದ ಮೇಲೆ. ಸಿದ್ದರಾಮಯ್ಯನವ್ರು ಹಿಡಿಯೋದು ಖಚಿತ ಅನ್ನೋದನ್ನು ಕೂಡ ಕಾಂಗ್ರೆಸ್ ಅವರು ಹೇಳಿದ್ದಾರೆ. ಇದು ಅಲ್ಲಿರೋ ಮಂತ್ರಿಗಳೇ ಹೇಳ್ತಾರೆ. DK ಅವರು ಹಾಗೇ ಆಗ್ತಾರೆ ಅಂತ 99% ಜನ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ. ಅದರಿಂದ ಅವರೇ ಆಗ್ಬೋದು ಅನ್ನೋದು ನಮ್ಮೆಲ್ಲ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಯಾರೊಬ್ಬರಿಗೂ ಆ ಭಾಗ್ಯದ ಹಣ ₹1 ಬರ್ತಿಲ್ಲ. ಅದರಿಂದ ನನಗೆ ಗೊತ್ತಿಲ್ಲ ಅದು ಈ ಸರ್ಕಾರ ಇದು ಅಧಿಕಾರದ ಕಿತ್ತಾಟ. DK ಶಿವಕುಮಾರ್ ಅವ್ರು ನಾನು ಮುಖ್ಯಮಂತ್ರಿ ಆಗಬೇಕು, MB ಪಾಟೀಲ್ ನಾನು ಆಗಬೇಕು, ಸತೀಶ್ ಜಾರಕಿಹೊಳಿ ನಾನು ಆಗಬೇಕು, G ಪರಮೇಶ್ ಸಾಹೇಬರು ನಾನು ಆಗಬೇಕು ಅಂತೇಳಿ ಅವರೆಲ್ಲೋ ಯಾವ ದೇವಸ್ಥಾನ ಮಧ್ಯಪ್ರದೇಶದಲ್ಲಿ ಇದೆಯಲ್ಲ ಏನದು ಮಹಾಕಾಳೇಶ್ವರನ ಟೆಂಪಲ್ಗೆ ಹೋಗಿ ಪ್ರಾರ್ಥನೆ ಮಾಡ್ಕೊಂಬಂದರು. ಅಲ್ಲಿ ಹೋದರೆ ಎಲ್ಲ ಇಷ್ಟಾರ್ಥಗಳು ಈಡೇರ್ತದೆ ಅಂತೇಳಿ ಮೊನ್ನೆ ಏನೋ ಅಲ್ಲಿ ಹೋಗಿದ್ರು ಅಂತ ಯಾರೋ ಸ್ಟೇಟಸಲ್ಲಿ ಹಾಕ್ಕೊಂಡಿದ್ರು. ಆ ನಾಗಣ್ಣ ಅಂತ ಒಬ್ಬರು ಸ್ಪೆಷಲ್ ಆಫೀಸರ್ ಅವನು ಬೇರೆ ಗುರುವಯ್ಯನ ಹತ್ರ ಬೇರೆ ಹೇಳ್ಸವ್ರೆ ಇವ್ರು ಮುಖ್ಯಮಂತ್ರಿ ಶೀಘ್ರದಲ್ಲೇ ಆಗ್ತಾರೆ ಅಂತ. ಹಂಗೆ ಈಗ ಇದು ಯಕ್ಷ ಪ್ರಶ್ನೆ ಸರ್ಕಾರ ಯಾರಾಗ್ತಾರೆ ಅಂದು ಅದು $1000 ಕ್ವಶನ್ ಅಲ್ಲ. ಅದು ಕಾಂಗ್ರೆಸ್ ಹೈಕಮಾಂಡ್ ಬಿಟ್ಟಂತ ವಿಷಯ. ನನಗೆ ಯಾಕೆ ಕೇಳಿಸ್ತೀರಾ? ನಿಮ್ಗೇನೋ ಸುದ್ದಿ ಬೇಕಂತ ನನ್ನ ಬಾಯಲ್ಲಿ ಯಾಕೆ ಆಡಿಸ್ತೀರಪ್ಪ? ನನಗೆ ಗೊತ್ತಿಲ್ಲಪ್ಪ. ಕಾಂಗ್ರೆಸ್ಸಲ್ಲಿ ನೋಡ್ರಿ, ಅಲ್ಲಿ ಸಿದ್ದರಾಮಯ್ಯ ನಾನೇ ಇರಬೇಕು ಅಂತೇಳಿ ಇವರು ಯಾರೋ ಬೈರತಿ ಸುರೇಶ್ ಅವರು ಹೇಳಿದ್ದಾರೆ 5 ವರ್ಷ ಇವರೇ ಇರ್ತಾರೆ ಅಂತ. ನಮಗೆ ಗೊತ್ತಿಲ್ಲ ಅವ್ರ ಆಂತರಿಕ ವಿಷಯ. ನಮಗೇನಂದರೆ ಕಳಕಳಿ ಅಂದರೆ ಇಂಥ ಒಂದು ನೀಚ ಸರ್ಕಾರ, ಇಂಥ ಒಂದು ದರಿದ್ರ ಸರ್ಕಾರ, ಇಂಥ ಒಂದು ದಿವಾಳಿ ಸರ್ಕಾರ ಕರ್ನಾಟಕಕ್ಕೆ ಬಂದು ಇಡೀ ವ್ಯವಸ್ಥೆನ 3ನೇ ಸ್ಥಾನದಲ್ಲಿ 5ನೇ ಸ್ಥಾನದಲ್ಲಿ ಇದ್ದಂಥ ಕರ್ನಾಟಕ ಇವತ್ತು 30ನೇ ಸ್ಥಾನಕ್ಕೆ ಹೋಗಿದೆ. ಅದೇ ನಮಗೆ ಬೇಸರ. ನೀನು ನೋಡಪ್ಪ, ರಾಜಕೀಯ ಮಾತಾಡಬೇಕು ಅಂದರೆ ವಿಧಾನಸೌಧದಲ್ಲಿ ಮಾತಾಡೋಣ. ಇಲ್ಲಿ ಮಾತಾಡಿ ಏನು ಪ್ರಯೋಜನ? ನಾನು ಹೇಳ್ದಂಗೆ ನಡೆಯುತ್ತಾ? ನಾನು ಹೇಳಿದ್ರೆ ನಿಮ್ಗೇನೋ ಸುದ್ದಿ ಬೇಕು, ನಾನು ಬಾಯಲ್ಲಿ ಏನೋ ಹೇಳಿಸ್ತೀರಾ? ಯಾರೂ ಆಗಲ್ಲ. DK ಶಿವಕುಮಾರ್ 100ಕ್ಕೆ 100 ಆಗ್ತಾರೆ ಅನ್ನೋದು ಕಾಂಗ್ರೆಸ್ನವ್ರು ಹೇಳ್ತಾರೆ, ಮಾಡ್ತಾರೆ ಅಂತ. ಅದು ನೋಡೋಣ. ನಮ್ಮ ಜಿಲ್ಲೆಯವರು ಆದರೆ ನಮಗೇನು ರೀ ಸಂತೋಷನೇ. ಪರಮೇಶ್ವರ್ ಆದರೆ ನಾವು ನಿಜವಾಗ್ಲೂ ಸ್ವಾಗತ ಮಾಡ್ತೀವಿ. ಯಾಕೆಂದರೆ ಈಗ ಸೋಮಣ್ಣವರು ಈಗ ಮಂತ್ರಿ ಆಗಿದ್ದಾರೆ, ರೈಲ್ವೆ ಮಂತ್ರಿ. ಏನೋ ಜಿಲ್ಲೆಗೆ ಒಂದಷ್ಟು ಒಳ್ಳೆ ಕೆಲಸ ಆಗ್ತಿದೆ. ಅದೇ ರೀತಿ ಪರಮೇಶ್ವರ್ ಆದರೆ ಖಂಡಿತ ಒಂದು 20% ಒಳ್ಳೆ ಕೆಲಸ ಆಗುತ್ತೆ ತಮ್ಮ ಜಿಲ್ಲೆ ಅಂತೇಳಿ ಮಾಡ್ತಾರೆ. ನಾನೇ ತುಂಬ ಹೃದಯದಿಂದ ಅವ್ರಿಗೆ ಒಂದು ಬೆಳ್ಳಿ ಗದೆ ಕೊಟ್ಟು ಸನ್ಮಾನ ಮಾಡ್ತೀವಿ. ಏನಿದೆ ಪಕ್ಷಾತೀತವಾಗಿ ಮಾಡ್ತೀವಿ ನಾವು ಪರಮೇಶ್ವರ್ ಆದರೆ. ನೋಡ್ರಿ, ಇದು ಭವಿಷ್ಯ ಹೇಳಕ್ಕೆ ಕವಡೆ ಹಾಕಕ್ಕೆ ನಾನು ಶಾಸ್ತ್ರದವನಲ್ಲ. ಇದು ಕೇಳ್ರಿ, ನಾನು ಅಸ್ಟ್ರಾಲಜರ್ ಅಲ್ಲ. ಇಸ್ ವೆರಿ ಕ್ಲಿಯರ್, ದಿಸ್ ಗವರ್ಮೆಂಟ್ ವಿಲ್ ಕೊಲಾಪ್ಸ್ ವಿತ್ ದ ಇನ್ನರ್ ಫೈಟ್ ವಿತ್ ದ ಕಾಂಗ್ರೆಸ್.
ಅವಾಗ DKC ಅವರು ಆಗ್ತಾರೆ. ಇದು ನೋಡ್ರಿ, ಅಶೋಕ್ ಅವರಿಂದ ಮಾತಾಡೋದು ಪ್ರಮೇಯನೇ ಅಲ್ಲ, ಅದು ಕಾಂಗ್ರೆಸ್ಸಿನ ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರಗಳಿವೆಲ್ಲ. ಯಾರು ಮುಖ್ಯಮಂತ್ರಿ ಮಾಡಬೇಕು, ಯಾರು ಎಷ್ಟು ದಿನ ಇರಬೇಕು ಅನ್ನೋದು ಅವ್ರು ನಿರ್ಣಯ ಮಾಡ್ತಾರೆ. ಆದರೆ ಮೇಲ್ನೋಟಕ್ಕಂತೂ ಗೊತ್ತಾಗುತ್ತೆ ಅಲ್ಲಲ್ಲಿ ಆಂತರಿಕ ಕಚ್ಚಾಟ ಇದೆ. ನಾನು ಆಗಬೇಕು ಸಿದ್ದರಾಮಯ್ಯನವ್ರು ಇಳಿದ ಮೇಲೆ. ಸಿದ್ದರಾಮಯ್ಯನವ್ರು ಹಿಡಿಯೋದು ಖಚಿತ ಅನ್ನೋದನ್ನು ಕೂಡ ಕಾಂಗ್ರೆಸ್ ಅವರು ಹೇಳಿದ್ದಾರೆ. ಇದು ಅಲ್ಲಿರೋ ಮಂತ್ರಿಗಳೇ ಹೇಳ್ತಾರೆ. ಆಗೋ ಮುನ್ಸೂಚನೆ ಇದೆ. DKC ಅವರು ಹಾಗೇ ಆಗ್ತಾರೆ ಅಂತ 99% ಜನ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ. ಅದರಿಂದ ಅವರೇ ಆಗ್ಬೋದು ಅನ್ನೋದು ನಮ್ಮೆಲ್ಲ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ.